ಜನಗಳು ಹೆಂಗ್ ಉತ್ತರ ಇರ ಅಂದ್ರೆ ಫ್ರೀ ಅಂತ ಹೋಗ್ಬಿಡುತ್ತೆ ನೋಡಿ ಅಂದಾತ್ರೆ ಯಾರು ನಿಮ್ಗೊಂದು ನಾನು ಹೇಳೋದು ಮರ್ತ್ಬಿಟ್ಟಿದ್ದೀನಿ, ನಾನು ನಿತ್ಯ ಹೇಳ್ತಾ ಇರ್ತೀನಿ ಇದೊಂದು ಪಾಠನ. ನೀವು ಯಾರೋ ಗಂಡು ಬಿಟ್ಟಾರೆ ಎಂಟು ಬಿಟ್ಟಾರೆ, ಏನೋ ಆಗಿದೆ, ಮಗು ಇಲ್ಲ, ಮಗು ಸರಿ ಇಲ್ಲ, ಕೈ ಇಲ್ಲ, ಕಾಲಿಲ್ಲ, ಅವ್ರು ಏನೋ ಮಾಡ್ಕೊಂತ ಇರ್ತಾರೆ. ದಯವಿಟ್ಟು ನೀವು ನಿಮ್ಮನೆ ಬಗ್ಗೆ ಮಾತ್ರ ಗುಂಡಿ ತೆಗಿರು. ಹೇಳಿದ್ರಾ ಅಂಟೇರಿ? ಕೇಳುತ್ತಾ? ನೀವು ನಿಮ್ಮನೆ ಬಗ್ಗೆ ಮಾತ್ರ ನಿಮ್ಮ ಗುಂಡಿ ಬಿಚ್ಕೊಳ್ರಿ. ಕಂಡ ಮನೆ ಒಂದರಿ ಗುಂಡಿ ಬಿಚ್ಕೊಂಡು ನಿಮ್ಮ ಅಣ್ಣ ಗುಂಡಿ ಬಿಚ್ಚಿ. ದಯವಿಟ್ಟು ಯಾವನು ಹೇಗತೆ ಇಲ್ದನು ನೀವು ಒಬ್ಬರು ಯಾರು ಹೆಣ್ಣಾಲಿ ಗಂಡಾಲಿ ನಿಮಗೆ ಯಾರಿಗೂ ಏನು ಮಾಡೋ ಹೇಗತೆ ಇರಲ್ಲ. ನೀವು ಯಾರ ಬಗ್ಗೆ ಮಾತಾಡೋ ಹೇಗತೆ ಇರಲ್ಲ. ಯಾಕಂದ್ರೆ ಇಂಥ ತಂಗಿ ಕಂಡು ನಂಗೆ ಇಷ್ಟ. ಈಗ ಜೀವನ ಮಾಡ್ತಿರ್ತಾರೆ, ಈಗ ಅಂತ ಮಾಡ್ತಿರ್ತಾರೆ ಹಂಗೆಲ್ಲ. ಅದಕ್ಕೆ ಏನು ಮಾಡ್ತೀರಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಗಂಡು ಮುಚ್ಚೆಲ್ಲ ಎಂಟು ಅಡ್ಬಿದ್ದು ಬನ್ನಿ, ಬೇಡ್ಕೊಳ್ಳಿ. ಸಾಮಾನ್ಯವಾಗಿ ತಿರುವಣ್ಣಾಮಲೆ ನಮ್ಮನೆ ಮೇಸ್ತ್ರಿ ಕಾಲು ಬಂದಿರೋಂತಕ್ಕಂಥ ಪುಣ್ಯಾತ್ಮ ಬಾಯ್ಕೊಂಡು ಕಾರ್ಪೆಂಟ್ರಿಗೆ ಗಂಡು ಮುಚ್ಚೆ ಎಲ್ಲ ಎಂಟು ಹೋಗಿ ಅಲ್ಲಿ ಬೇಡಿಕೆಬೇಕು. ಕಂದ ಹೋಗಿ ಬಂದ ಹೋದ ಆಮೇಲೆ ಕಂದ ಈಗಲ್ಲ ಹೋಗ್ಬೇಕು ಬೇಡ್ಕೊಂಡು ಹೋಗಿ 8 ವಿಷಯ ಎಲ್ಲ ಗಂಡ ಬೇಡಿಕೆಬೇಕು. ಮಕ್ಕಳು ಅಪ್ಪ ಅಮ್ಮ ಬರಬೇಕು, ಅಪ್ಪ ಅಮ್ಮ ಮಕ್ಕಳು ಬರಬೇಕು. ಇಲ್ಲಿ ಬೇಡಿಕೆ ಅಂದರೆ ಹೊರ ಕೊಡುತ್ತೆ ದೇವರು. ಸಾಕ್ಷಿ ನಮ್ಮ ಅಕ್ಕ ಹೇಳ್ದೆ, ಈಗ ನಮ್ಮ ತಮ್ಮ ಹೇಳ್ದಾಗ ಆ ಥರ. ನೀವು ಹೆಂಡ್ತಿ ಇದ್ದಾರೆ, ಒಬ್ಬರೇ ಹೆಂಡ್ತಿಯಪ್ಪ? ಒಬ್ಬರೇ ಇಬ್ಬರು? ಊಟ ಬೇಕಂತ ಇನ್ನೊಂದು 2 ಸೀರೆ ಇಸ್ಕೊಂಬತ್ತೀರಾ? ಸೀರೆಕಾಲಿ ಅಂತ ತಂಗಿ ನೋಡಿ. ಈ ಥರ ಯಾರು ಮಾಡ್ಕೋಬಾರ್ದು. ಅಡ್ಕೊಂತೀರಾ? ದಯವಿಟ್ಟು ಇಂಥ ಧೀರ ಮೇಲೆ ಒಂದು ಕ್ಲಾಸ್ ಹಾಕಿ. ಅಯ್ಯೋ ಅಣ್ಣನು ಬಾವ ನೀರಾ ಜೀರೋ ಕೊಟ್ಟಿದ್ಯಾ? ಏನು ಹೆಸರು? ಯಾವ ಊಟ ನಾಯ್ಕ? ಲಂಬಾಣಿ ಸಂತ. ನಿಮ್ಮ 3 ಜನ ಹುಡ್ಕೊಂಡು ನಮ್ಮ ಕೆಲಸ ಮಾಡೋರು ಅವರೇ, ಜಾತಿ ಬೇಡ. ಒಂದ್ಸರಿ ಎಂಟ್ರೆಸ್ಟ್ ಹಾಕಿ ಕ್ಲಾಸ್ ಹಾಕಿ. ಯಾಕೆ ಕ್ಲಾಸ್ ಹಾಕ್ತೀನಿ ಸ್ವಾಮಿಯರು ಅಂದರೆ, ಈಗ ಚೆನ್ನಾಗಿಲ್ಲ ಹುಡುಗಿ ಮದುವೆ ಆಗಲ್ಲ, ಚೆನ್ನಾಗಿ ಹುಡುಗಿ ಮದುವೆ ಆಗಲ್ಲ. ಈ ಪುಣ್ಯಾತ್ಮ ಈ ಇಂಥ ಅಂಗವಿಕಲ ಅನ್ನಂಗಿಲ್ಲ ಮಗಳೇ. ದೇವ್ರ ಮಗಳಿಗೆ ಒಂದು ಜೀವನ ಕೊಟ್ಟ ನನ್ನ ತಂಗಿಗೆ 4 ವರ್ಷ ಆಯಿತು. ಈಗ ಬಿಡು ತಂಗಿ ಅಲ್ವಾ? ಹಿಂಗಾದ್ರೆ ಬೇರೆ ಬಿಟ್ಟವಲ್ಲ. ಮಗುಳುತ್ತೆ ಅಂದರೆ ಮಗು ಪೇಷಂಟ್ ಅಂದರೆ ಈಗ ಗಂಡು ಮಕ್ಕಳು ಕಳಿಸಲ್ಲ, ಹೆಂಡತಿ ಕಳಿಸ್ತಾನೆ ಅಂತ ಸಿಂಬಳ ಹೇಳ್ತಾನೆ. ಗೊತ್ತಾ? ಅವು ಮಗು ಕಸ ತೊಳಿಬೇಕು, ಕ್ಲೀನ್ ಮಾಡಬೇಕು, ತೊಳಿಬೇಕು ಅಂತೇಳಿ ಕಷ್ಟವಾಗುತ್ತೆ ಅಂದರೆ ಮನೆ ಎಣ್ಣೆ ಹೊಡೆದು ಬಂದ್ಕೊಂಡು ನಾನು ದೇವ್ರು ನಂಬಲ್ಲ ಅಂತಾನೆ. ಯಾರ ಪೆದ್ದಿಂದ ತಂಗಿ ಬರ್ತಾರೆ. ಇನ್ನು ಹೆಣ್ಮಕ್ಳು ಎಕ್ಕೆ ಬರ್ಬೇಕಾಗತ್ತೆ ಅಂತೇಳಿ ಗಂಡ ಹೆಂಡತಿ ಟೂರ ಎಲ್ಲ ಪಿಕ್ನಿಕ್ ಲೈವ್ ಇದೆಯಾ? ಮತ್ತೆ ಆಗ್ತದೆ. ನಿನ್ನ ಹೆಸರು ಹೇಳ್ತೀನಿ ನೋಡಿ. ಅಲ್ಲದ್ರೆ ನೀವು ಎಲ್ಲಿಂದಲೋ ಬರ್ತೀರಿ, ನಾವು ನಿಮ್ಗೆ ಬರಬಾಡಿಂದಿಲ್ಲ, ನೀವು ನಿಮ್ಮನ್ನು ಬರ್ರಿಂದಿಲ್ಲ, ಗಲಾಟೆ ಮಾಡಬೇಡಿ, ನಿಮಗೆ ಬರಬಾಡ್ರಿಂದಿಲ್ಲ. ಹುಣಸೆ ಹುಳಿ ಬೆಲ್ಲ ಕೊಟ್ಟು ಬಂದು ಏನಾಗುತ್ತೆ? ನೀವು ಎಲ್ಲಿಂದಲೋ ಬಂದಿರ್ತೀರಿ, ನೀವು ಯಾಕೋ ಬಂದಿರ್ತೀರಿ, ನೀವು ಸಾಲ ಮಾಡಿಕೆ ಬಂದಿರ್ತೀರಿ, ನಾವು ಕೇಳಲ್ಲ. ನೀವು ಬಂದರೆ ಇಲ್ಲಿ ಕಾಯಂಗಿದ್ರೆ ಮಾತ್ರ ಬನ್ನಿ. ನಾನು ಹೇಳ್ತಾ ಇರ್ತೀನಿ ಪದೇ ಹೇಳಮ್ಮ, ಹೇಳ್ತಾ ಇರ್ತೀನಿ. ನೀವು ಆಟೋದೊಂದು ಕೆಲಸ ಕಾಯೋದು. ನಾನು ಡ್ರೈವರ್ ಆಗಿದ್ದೆ, ನಾನು ಆಟೋದನ್ನು ಬೈತಾ ಇಲ್ಲ, ನಾನು ಡ್ರೈವರ್ ಆಗಿದ್ದೆ. ನಮ್ಮ ಕೆಲಸ ಏನು ಗೊತ್ತಾ? ಡ್ರೈವರ್ ಆದ ಕೆಲಸ ಕಾಯೋದು. ಮನೆ ಬಾರ ಅವನು ಕೆಲಸ ಏನು ಆಟೋದೊಂದು ಕಾಯಲೇಬೇಕು. ನೀವು ಏನು ಮಾಡ್ತೀರಿ? ನಾನು 200 ರೂಪಾಯಿ ಆಟೋ ಮಾಡಿದ್ದೀನಿ ಮುಂಚೆ ಎಲ್ಲ. 800,000 ಕಿಲೋರು ಮೋಸ ಮಾಡೋರೆಲ್ಲ ಮಾಡಿ. ಈಗ ಅಂತಾರೆ ಯಾರಿಲ್ಲ. ಅದೋ ಯಾರೊಬ್ಬರು ಇರ್ತಾರೆ, ಅವರೆಲ್ಲ ನಾವು ತಿದ್ದುಪಡಿ ಮಾಡೋಕ್ಕಾಗಲ್ಲ. ಎಲ್ಲ ಒಳ್ಳೆಯರು ಇದ್ದಾರೆ, ಆದರೂ ಒಬ್ಬ ಕೆಟ್ಟರು ಇರ್ತಾನೆ ಅಲ್ವಾ? ಈಗ ನಮಗೆಲ್ಲ ಒಳ್ಳೆಯರು ಬರಲ್ಲ, ಕೆಟ್ಟರು ಬರ್ತಾರೆ. ಇಲ್ಲಿ ಲೇಟ್ ಆಗುತ್ತೆ. ನಮಗೆ ಒಂದು ವಿದ್ಯೆ ಇರ್ತಾರೆ. ಅದಕ್ಕೆ ಏನು ಮಾಡ್ತೀರಿ? ಗಾಡಿ ಅಪ್ ಅಂಡ್ ಡೌನ್ ಮಾಡ್ಕೊಂಬರ್ಬಾರ್ದು. ಅವ್ರು ಕಾಯ್ತೀನಿ ಅಂತಾನೆ. ಸಾಧಾರಣವಾಗಿ ಕಡೂರಲ್ಲಿ ಬಸ್ಸೇ ಇಲ್ಲ. ಉದಾಹರಣೆ ನಾವು ಹೇಳ್ಬೇಕು, ಕಡೂರಿಗೆ ಬಸ್ಸೇ ಇಲ್ಲ, ಬಾಡಿಗೆನೂ ಇಲ್ಲ. ಇಲ್ಲಿ ಇಟ್ಕೊಂಡು ಅಮ್ಮ ಗಲಾಟೆ ಮಾಡ್ಬಿಡಮ್ಮ, ನೀವು ಇಲ್ಲಿ ಬಂದು ನಿಂತ್ಕೊಂಡು ಏನು ಮಾಡ್ತಾರೆ? ಅಲ್ಲಿ ಕುತ್ಕೊಂಡಿರ್ತಾರೆ. ಅವ್ರ ಕೆಲಸ ಹೆಂಗೆ ಗೊತ್ತಾ? ಆಟೋ ನೀವು ಅಂದಾತ್ರು, ನನಗೆ ಭಕ್ತರು ಅಂದಾತ್ರು, ನೀವು ಅವ್ರಿಗೆ ಅಂದಾತ್ರು. ಯಾರಿಗೆ? ಆಟೋ ಡ್ರೈವರು ಅಂದಾತ್ರು ಅಲ್ವಾ? ಅವ್ರು ಏನು ಮಾಡ್ತಾರೆ? ನಿಮ್ಮನ್ನ ಹೆಂಗ್ ತೆರೆ ಮಾಡ್ತಾರೆ? ಮೋಸ ಮಾಡ್ತಾರೆ ನಿಮಗೆ. ಬೇಗ ಬನ್ನಿ, ಜಲ್ದಿ ಹೋಗ್ಬೇಕು ಅಂತಾರೆ. ಅವ್ನ ಕಸವೇನು? ನೀವೇನು ಮಾಡಬೇಕು? ಎಲ್ಲಿಂದಲೂ ಉದಾಹರಣೆ 1 ಅವರ್ ಬಂದ ಎಲ್ಲಿಂದಲೋ ಬಂದಿರ್ತೀರಿ. ನೀವು ಬಸ್ ಸ್ಟ್ಯಾಂಡ್ಗೆ ಬಂದಿರಿ, ನಿರ್ಗೇಟ್ಗೆ ಬಂದಿರ, ಕಷ್ಟಪಡ್ಕೊಂಡು ಬಂದಿರಿ, ಉಪವಾಸ ಬಂದಿರ. ಉಪವಾಸ ಬಂದಿಲ್ಲ ಪುಟ್ಟಿ. ಅವಳು ಆಟೋದನಿಗೆ ಹೆದರಿಕೆ ಅವಳಿಗೆ. ನಿಮಗೆ ಈ ಥರ ಹುಚ್ಚಿದ್ರೆ ನೀವು ಆಟೋದ ಮನೆಗೆ ಉಣ್ಕೊಂಡು ಹೋಗ್ಬೇಕು. ನಮಗೆ ಬೇಜಾರಿಲ್ಲ ಅಲ್ವಾ? ಗಡ್ರೆ ಬರ್ತಿರಲ್ಲಪ್ಪ, ಆಟೋದ ಮನೆಗೆ ಉಣ್ಕೊಂಡು ಮನೆಗೆ ಹೋಗ್ರಿ. ದೇವಸ್ಥಾನಕ್ಕೆ ಯಾಕೆ ಬರ್ತೀರಿ? ಆಮೇಲೆ ಇನ್ನು ಕೆಲವರು ಟ್ರೈನ್ ಹೋಗುತ್ತೆ ಅಂತ ಬರ್ತೀರಿ. ನಾವು ಟ್ರೈನ್ ಬಿಡೋಕ್ಕಾಗಲ್ಲ, ನಿಮಗೆ ಬಸ್ ಹೋಗುತ್ತೆ ಅಂತ ಕೇಳ್ತಾರೆ. ನಮ್ಮ ಬಸ್ ಮಿಸ್ ಆಗುತ್ತೆ, ಬಸ್ ಸಿಗಲ್ಲ ಅಂತ ಒಬ್ರು ಕೇಳ್ತಾರೆ. ಒಬ್ರು ಟ್ರೈನ್ ನಮ್ಗೆ ಮಿಸ್ ಆಗ್ಬಿಡುತ್ತೆ, ಈಗ ಬೇಗ ಹೋಗ್ಬಿಡುತ್ತೆ ಅಂತಾರೆ. ನೀವು ಟ್ರೈನು ಬಸ್ಸು ಇದ್ದಂತಂದ್ರೆ ಮನೆಗೆ ಹಂಗೆ ಅದ್ಲಾಗ ನೀವು ಮಾಡ್ಕೊಂಬಿಡಿ. ಮತ್ತೆ ಯಾಕೆ ದೇವಸ್ಥಾನಕ್ಕೆ ಬರ್ತೀರಿ? ಮತ್ತೆ ಯಾಕೆ ಕಟ್ ಮಾಡ್ಕೊಂಬರ್ತೀರಿ? ಒಬ್ಬನೇ ಗಂಡ ಒಬ್ಬನೇ ಹೆಂಡತಿಗೆ ಡೈವರ್ ಕೊಡ್ತೀರಿ ಅಲ್ವಾ? ಒಂದೇ ಮಗು ಅಳುತ್ತೆ. ಇಲ್ಲಿ ಸಾಲದ ಸಾಕ್ತಿ ನೋಡಿ, ಬೇಜಾರಾಗುತ್ತೆ. ಈಗ ಅಲ್ಲೆಲ್ಲ ಮಾತಾಡ್ಬೇಕು, ಒಂದು ತಂಗಿ ಮಾತಾಡೋಣ, ಅವಳಿಗೆ ಇಲ್ಲಿ ಹೋಗಿ ಮಾತಾಡೋಣ ಅಂತಿದ್ದೆ. ಅವ್ನು ಆಡೋದಂಗೆ ಕಾಯ್ತಾನೆ ಅಂತ. ಆಡೋದಂಗೆ ಕೆಲಸ ಏನು? ಇಲ್ಲಿ ಎಣ್ಣೆ ಹೊಡೆಯಂಗಿಲ್ಲ, ಅದಕ್ಕೆ ಎಣ್ಣೆ ಆಡೋಡ್ಸಂಗಿಲ್ಲ. ಅವ್ನಿಗೆ ಅರ್ಜೆಂಟ್ ನನಗೆ ಪೋಡ್ಕೋಬೇಕು. ಇಲ್ಲಿ ಪೋಡ್ಕೊಂಡು ಬರೋಂಗಿಲ್ಲ, ಇಲ್ಲಿ ಪೋಡ್ಕೊಂಡು ಬಂದಿರೋರು. ಇನ್ನು ನೋಡಿ ಏನು ಬೇಡ, ಬೇಕಾದ್ರೆ ಲೈವಲ್ಲೇ ಹೇಳ್ತೀನಿ. ಅಲ್ಲೇ ತಿಂದು ಅಲ್ಲೇ ಹೋಗಿತಾರೆ. ಅಲ್ಲೇ ಹೋಗಿತಾರೆ. ಮೊನ್ನೆ ಒಂದು ಆಟೋ ನಿಲ್ಸ್ಪಾಡಿ, ಆಟೋ ಅಂಗಡಿ ಬಂದಿತ್ತು, ಅಲ್ಲಿ ಮಗಿ ಮೇಲೆ ಬಿದ್ಬಿಟ್ಟು ಆಟೋ. ಅವ್ನು ಹೇಳ್ಬಂದಿದ್ದೆ, ಇವಾಗ ಬರ್ಬೇಕು ಅಲ್ಲಿಗೆ. ಅಲ್ಲಿ ಹೇಳ್ತಾ ಇದ್ದೀನಿ ನಾನು, ಅಲ್ಲಿ ಆಟೋ ಹಿಂದಕ್ಕೆ ಬರೋದು ಅವನಿದೆ, ನಿಲ್ಸ್ಪಾಡಿ ಅಂತೇಳಿ ಮೊನ್ನೆ ಹೇಳಿದ್ದೀನಿ. ಒದೆ ಕೊಡ್ತಿದ್ದು ನಾನು. ನಮಗೆ ನೆಂಟರಬೇಕಲ್ಲ ಅಂತ ಮಾಡೋದು. ನಮ್ಮ ಅಣ್ಣನ ಯಾರೋ ಆಟೋ ಅವನೊಬ್ಬನ ಆಟೋ ಮಗಿ ಮೇಲೆ ಆಟೋ ಬಿದ್ದು ಏಟಾಗಿಲ್ಲ. ಮತ್ತೆ ಅಲ್ಲಿ ಸಿರೋಡು ಕೊಡ್ತೀರಿ, ಅಲ್ಲಿ ಆಟೋ ಮಾಡೋದು ಆಗುತ್ತಾ? ನೀವು ಆಡೋದ್ರ ಬಗ್ಗೆ ಹೇಳ್ತೀವಿ, ಹಂಗೆ ಬೇಜಾರು ನನಗೆ. ಅಪ್ ಅಂಡ್ ಡೌನ್ ಮಾಡ್ಕೊಂಬರ್ಬೇಡಿ ದಯವಿಟ್ಟು. ಒಂದ್ಸರಿ ಬನ್ನಿ, ಒಂದು ಟಂಪ್ ಇಲ್ಲ ಈ ಕಡೆ ನಾನು ಟಂಪ ಕಳಿಸ್ತೀನಿ. ಇಟ್ಲಕ್ಕ ನಾನು ಕಳಿಸ್ತೀನಿ, ನನ್ನ ಟಂಪ ಇದೆ ಅಲ್ವಾ? ಸಾಯಂಕಾಲ 4 ಗಂಟೆಗಳು ಒಬ್ಬರಲ್ಲ ತಮ್ಮ ಇವರು ಎಲ್ಲ 4 ಗಂಟೆ ಮೇಲೆ ಆಟೋ ಕರೆದು ನಾವೇ ಕಳಿಸೋದು. ಫೋನ್ ಮಾಡಿ ಕರೆದು ನಿಮ್ಮಂತ ಕರೆದು ಕಳಿಸೋದು ನಾವೇ. ಇವ್ರಿಗೆ ಗೊತ್ತಿಲ್ಲ ಜನಗಳಿಗೆ. ಅವ್ರಿಗೆ 4 ಗಂಟೆಗೆ ಮಾತ್ರ ಅವರು
4 ಗಂಟೆ ಮೇಲೆ ಲಾಕ ಬರೋಂಗಿಲ್ವಲ್ಲ ನೋಡಿ. ಆಟೋಂಗೆ ಹೇಳಿನ ಆಟೋ ಹಾಕಿದ್ರೆ ಯಾಕೆ ಪಡಕನಪ್ಪ ಆಟೋ ಬಿದ್ದೋಗ್ಬಿಡ್ತವೆ ಅಂತ. ಅಲ್ಲೇ ಆಟೋ ಹಾಕ್ಯಾನೆ, ಅಲ್ಲಿ ಬಿಡಿ ಇಟ್ಕೊಂಡು ಮೊಬೈಲ್ ಬೇರೆ ಒಂದು ಹಿಂಗೆ ಹಿಂದಿತ್ತು ಒಂದು ಆಟೋ ಬಿದ್ದರೆ ನೀವು ಬಾಡ್ಬೇಕಂತೆ ದುರ್ಗಾಸ ಕಡೆ ನಮ್ಮದು. ನಮ್ಮ ಮಕ್ಕಳು ಮನೆಗೆ ಹೋಗ್ತಾರೆ, ಅಲ್ಲಿ ಬಿಡ್ಸಾರ. ಹಾಂ, ಕೆಲವು ಮೇಲೆ ಅಭಿಮಾನ ಐತಿ, ನಿಮಗೆ ಕೆಲವು ಮೇಲೆ ಬೇಜಾರೈತಿ. ಇಲ್ಲಿ ಹುಗಿಯ ನನ್ನ ಮಕ್ಕಳು ಅವ್ರು ಬಂದಿವೆ ಹಂಗೆ ಅನ್ಬಾರ್ದು. ನೀವು ದೂರಿಂದ ಬಂದಿರಿ, ಯಾರೇ ಬಂದಿರಲಪ್ಪ ಆಟೋದನ್ನು ಕಾಯ್ತಾನೆ ಬಸ್ಸನ್ನು ಕಾಯ್ತಾನೆ ನಮ್ಗೆ ಏನು ಹೇಳ್ಬಾರ್ದು. ನೀವು ಆಟೋದ ಮನೆಗೆ ಉಣ್ಕೊಂಡವ್ರಿ ಅಲ್ವಾ. ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಬರಂಗಿಲ್ಲ. ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಬಂದು ನಮ್ಮನ್ನು ಪ್ರಾಣ ತಿನ್ನಂಗಿಲ್ಲ ಇಲ್ಲಿ. ಕೇಳ್ತ್ರಾ? ಯಾರೇ ಬರಲಿ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಬರೋದು ಬಿಡೋದು ನಿಮ್ಮ ವಿಚಾರ. ಕೇಳ್ತ್ರಾ? ಲೆವೆಲ್ ಹೇಳಿ ನೋಡಪ್ಪ. ಯಾರೇ ಬರಲಿ ಆ ಕಡೆಯಿಂದ ಸೀಟ್ ಲೆಕ್ಕ 50 ರೂಪಾಯಿ, ಬಾಡಿಗೆ ಲೆಕ್ಕ 200 ಇದೆ. ನೀವು ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಬಂದಿವಿ ಅಂತ ಹೇಳಿ ಆಟೋದ್ರ ಮೇಲೆ ಕಂಪ್ಲೇಂಟ್ ಮಾಡಿರಿ. ನಿಮ್ಮ ಕಷ್ಟಗಳನ್ನ ಆಟೋದ್ರ ಹೇಳ್ಕೊಂಡು ಆಟೋದ ಮನೆಗೆ ಉಂಡ್ಕೊಂಡು ಮನೆಗೆ ಹೋರಿ. ಬರೋಕೆ ಹೋಗ್ಬಿಡ್ರಿ ಇಲ್ಲಿಗೆ. ಎಲ್ಲಿ ದೇವಸ್ಥಾನ ಬರಂಗಿದ್ರೆ ನೀವೇನು ಹೇಳ್ಕೋಬಾರ್ದು. ನಿಮ್ಮ ಕಷ್ಟ ಹೇಳ್ಕೊಂಡು ಬರ್ಬೇಕು. ಆಟೋದೊಂದು ಬಸ್ಸೊಂದು ಟ್ರೈನ್ ಹೇಳ್ಕೊಂಡ್ರೆ ದೇವಸ್ಥಾನಕ್ಕೆ ಬರ್ಬಾಡ್ರಪ್ಪ. ಎಲ್ಲ ಹಂಗನೆ ಸಾಯಂಕಾಲ 6 ಗಂಟೆ ಒಳ್ಳೆ ಪೂಜೆ ಆಗ್ತಾ ಇರುತ್ತೆ. ತೊಳೆದಿರ್ತೀವಿ 5 ಗಂಟೆ 6 ಗಂಟೆ ಪೂಜೆ ಶ್ರೇಷ್ಠವಾದು ದುರ್ಗಮ್ಮಗೆ. ಬೆಳಗ್ಗೆ ಪೂಜೆ ಮಾಡ್ತಿದ್ವಿ, ಜನ ಬಂದರಲ್ಲ ಹೆಂಗೆ ಕಡೆಯವರು ಮಗುಳುತ್ತೆ ಅಂದ್ರೆ ಆವರಣ ಮೊಸರನ್ನ ಕೊಡ್ತಿದ್ವಿ. ಮಗು ಇಡ್ಲಿ ತಿನ್ನುತ್ತೆ ಕೊಡಿಯಿಂದ ಶುರುವಾದ್ರು. ಮಗು ಇಟ್ಕೊಳ್ರಮ್ಮ ಅಂದರೆ ಗಂಟೆ ಇಟ್ಕೊಂಡು ಮಗು ಒಳಗೆ ಇಟ್ಕೊಳ್ರಮ್ಮ ಮಗುನ ಅಂದರೆ ಯಾರೋ ಕಬ್ಲೆ ಕೊಡೋದ್ಲ ಮೇಲೆ ಬೈತಾರೆ ಅಂತ. ಹಂಗಾಗಿ ಬೇಲೆ ಹಾಕಿದ್ದೀವಿ. ಈಗ ಸಾಯಂಕಾಲ 6 ಗಂಟೆ ಪೂಜೆ ಮಾಡೋಣ ಅಂದರೆ ಟ್ರೈನ್ ಹೋಗುತ್ತೆ, ನೀವು ಮಧ್ಯಾಹ್ನ ಬಂದು ನಿಂತರು ಆಟೋ ಹೋಗುತ್ತೆ ಅಂತಾರೆ. 3 ಜನ ಹೋದ್ರೆ ಏನು ಮಾಡೋದು? ಅಣ್ಣ ನೋಡ ಮತ್ತೆ ಹಾಕಿರೋಣ ಆಟ ಅಂತ ಭತ್ತ ಹಾಕಿ ಅಲ್ಲ ಹಾಕಿರೋಣ ಇವ್ರದ್ದು ಸರ್ ಕೊಡುತ್ತೆ ನಿಮಗೆ. 5 ಲಕ್ಷ ಕೊಡೋಣ 5 ಲಕ್ಷ ಕೊಡೋಣ ನೋಡಿ. ಇವಳನ್ನ ಏನು ಕೊಡ್ತೀಯಾ? ಹೊಸ ಮಾಡ್ತಿದ್ದೀನಿ. ಆಫರ್ ಸಿಕ್ಕಾಬಿಟ್ಟಿದ್ವಿ, ತುಂಬ ಆಫರ್ ಜಾಸ್ತಿ ಆಗ್ಬಿಟ್ಟಿದ್ವಿ. ಈಗಲೇ ಬುಕ್ ಮಾಡ್ಬಿಡ್ತೀನಿ ಹೇಳು. ನನಗೆ 13 ವರ್ಷ ಮಗ, 6 ವರ್ಷ 7 ವರ್ಷ ಮಗ ಇದ್ದಾನೆ. ಯಾರು ಹೆಣ್ಣು ಕೊಡಂಗೆ ಕೊಡ್ಬೋದು. ಈಗ ನನ್ನ ತಂಗಿ ಮಗಳು ಫಿಕ್ಸ್ ಮಾಡ್ಕೊಂತೀನಿ. ಅದಷ್ಟು ಎಷ್ಟು ಕೊಡ್ತೀಯಾ? ಅದೇ ನೀವು ಕೊಡಬೇಕು ವರದಕ್ಷಿಣೆ. 2 ಕೋಟಿ ಆಫರ್ ಇಕ್ಕಿದ್ದೀನಿ. ಹಾಂ, ಲವ್ ಮಾಡಿ ಎಣ್ಣಿಲ್ವಲ್ಲ ಬಾಬಾ? ಅವಾಗ ಮಾಡ್ಕೊಳ್ಳೋಣ. ಲವ್ ಮಾಡ್ಬೇಕಾದ್ರೆ ನೋಡ್ಕೊಳ್ಳೋಣ. ಮಾಡಿಸ್ತೀವಿ ನಾವು. ಅವಾಗ ನೋಡ್ಕೊಳ್ಳೋಣ ನೋಡಪ್ಪ. ಏನಾರ ಕೊಡ್ಬೇಕಾದ ಬದಲು ತೆಗಿವಾ. ನಾವಲ್ಲಿ ನಗ್ತಾ ಇರ್ಬೇಕು. ನನ್ನ ಆಸೆ ಬಾ ನೋಡಿ. ಬಂದಪ್ಪ ನನ್ನ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೆ. ಯಾವುದೋ ಪುಣ್ಯ ಗೆದ್ದಬ್ಬಳು ಒಂದು ದೇವ್ರನ್ನ ನನ್ನ ಗೆದ್ದೋದ್ಲು ಅಂತ ಅಂತೇಳಿ ಅರ್ಧ ಗಂಟೆ ಜನ ಬಂದ್ಬಿಟ್ಟೆ. ಅಲ್ಲ, ಇದು ನಾಮಕರಣ ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ. ಅದೇ ಅವಳ ಹೆಸರು ತುಳಸಿ ಒಂದು ತಿಲಕ ಅಂತ ಇಕ್ಕಿದ್ದೀವಿ. ಅದೇ ದುಡ್ಡು ಹೆಂಗೆ ಕೊಟ್ಟಿದ್ದೀಯಾ? ಕೊಡ್ತೀನಿ, ಹಾಕಿದ್ದೀವಿ. ಉಂಡಿಗೆ ಹಾಕಿದ್ದೀವಿ. ಈಗ ಉಂಡಿಗೆ ಹಾಕಿಬಿಟ್ಟಿದ್ದೀವಿ. ಮನೇಲಿ ಹೆಣ್ಣು ಅಪ್ಪ ಒಂದು ಊದಿರ ತಮ್ಮ ಊದಿರ ಗೊತ್ತಾಯ್ತು ನಿಮ್ಗೆ ಮಾವ ಅಂತ ಗೊತ್ತಾಯ್ತು? ಹೋಗ್ತಾರೆ ಸರ್. ಅದಕ್ಕೆ ಹೇಳೋದು ಮಕ್ಕಳು ದೇವರಿದ್ದಂಗೆ ಅಂತ ಅಂದರು. ಮಕ್ಕಳು 2 ದೇವರಿದ್ದಂಗೆ. ನಮ್ಮಂತ ಕುತ್ಕೊಂಡು ಮೊಬೈಲ್ ಹೊಡೆಯೋದು, ಕಿಸ ಹೊಡೆಯೋದು. ಈಗ ಬೈದ್ನಲ್ಲಿ ಆಡೋದು ನಾವು ಯಾವನೋ ಬೆಳ್ತಾನೆ ಕಡ್ರಾಗ ಬಸ್ ಬಿಡ್ತಾನಂತ ಕಣೋ ಅಯ್ಯೋ ಅಂತಾನಲ್ಲ ಒಬ್ಬ. ಅಯ್ಯೋ ಮಾತುಗಳು ಹೇಳೋದವರು. ಬಾ ಬಾ ಜಾಗ ಬಿಡ್ಬೇಕು. ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಮ್ಮ. ನಾನು ಏನು ಟಮಟ ಲೀಲಕ್ಕ ನೀನು ಬಾಬಾ ಇರ್ಪಾಕ್ಷ ಹಂಗೆ ಇದ್ದಾನೆ. ಲೀಲಕ್ಕೆ ಮಾರ್ದಪ್ಪ ಹೇಳಿಗ ಬಾಬಾ ಇಡಿ ಬಾಬಾ ಮುಂದೆ ಸರಿ. ಮಕ್ಕಳು ನಾಮಕರಣ ಭಾಳ ಕಷ್ಟಪಟ್ಟು ಭಾಳ ನಂದು ಭಾಳ ಇವತ್ತು ತಾಯಿ ಒಂದು ನೆಮ್ಮದಿ ಕೊಟ್ಟಾರೆ. ನನ್ನ ತಮ್ಮ, ನನ್ನ ತಂಗಿ, ನನ್ನ ಬಾವ, ನನ್ನ ತಂಗಿ ಬಾಳೋ ಮತ್ತು ಮಕ್ಕಳು ಭಾಳ ಚೆನ್ನಾಗಿರ್ಲಿಲ್ಲ. ಒಂದು ಸ್ವಲ್ಪ ಜ್ವರ ಬಂದಿದೆ. ಭಾಷೆನಾ ತಂಗಿವ ಇವತ್ತು ನನಗೆ ಯಾವಲ್ಲಿ ಇರಲಿ ಮಗಳೇ ಗೌರವ ಸಭಾ ನಾನು ಭಾಗನ ಕೊಡ್ತಂತೆ. ಒಂದೊಂದು ಸರಿ ಯಾವತ್ತು ಅನ್ನ ಕೊಡ್ರೆ ಬ್ರಹ್ಮಂಗನೇ ಹೆಚ್ಚು. ಯಾರ ಬಗ್ಗೆ ಕೆಟ್ಟ ಮಾತಾಡ್ಬಿಡತ್ತಾ. ನಾಮಕರಣ ಮಾಡ್ತೀನಿ ಹಂಗೆ ಒಂದು ಕೆಲಸ ಮಾಡಿ. ಏನು ಹೆಸರು ಈ ಬೇರೆ ಕಡೆ ಇಕ್ಸ್ತೀಯ ನನ್ನ ಕಡೆ ಇಕ್ಸ್ತೀಯ? ಮತ್ತೆ ನಾನೇ ಇಕ್ಲಿ ತಿಲಕ್ ಅಂತ ಅದೇ ಹೆಸರ ಹೊಡೆ ಅಣ್ಣ ಕೈ ಬೆಲ್ಲ ಕುಡಿದ ಆಯ್ತು. ಹಾಂ ಇದು ಹೊಡಿ ಅದು ಹೊಡಿ ಅಣ್ಣ ತಂಗಿ ಅಂತ. ಹಾಂ ತಿಲಕ್ ಅಂತ ತುಳಸಿ ಹಳೆ ಸೊಸೆ ಮಾಡ್ಕೊಳ್ಳಿ. ಇಲ್ಲಿ ಫಿಕ್ಸ್ ಮಾಡಲ ಲಕ್ಷ ಲೋ ಮಾಡ್ತೀನಿ ಬಿಡು. ಬಾವ ಬಾಳ ಆಡ್ತಾನೆ. 2 ಕೋಟಿ ಬಾವಂಗೆ ಲೋ ಮಾಡಿಸ್ಬಿಡ್ತದೆ. ಏನು ಮಾಡ್ತಾನೆ ಮಾಡಲಿ ಬಾವ ಬರುತ್ತೆ. ಸ್ವೀಟ್ ಸ್ವೀಟ್ ಕೊಡು. ಹಾಂ ಥ್ಯಾಂಕ್ಸ್ ಮಾಡಿ ಎಲ್ಲಿ ಕಡೆ ಹೆಸರು ಕಡೆ ಬಡ್ಲಿ ಕರ್ಕೊಂಡ ಥ್ಯಾಂಕ್ಸ್ ಮಾಡ್ಬಿಟ್ಟೆ. ಈ ಮಡ್ಲಿ ಹಾಕ ಬಾವ ಹಿಂಗೆ ಮಡ್ಲು ಬಾವ ಹಿಂಗೆ ಬಾವ ಮಡ್ಲು ಅಂದರೆ ಕೊಡಮೇಲೆ ಹಂಗೆ ಬಡ್ಡಿ ಈಗ ಬಾವ ಈಗ ಬಾ ಬರೋವಲ್ಲಿ ತುಳಸಿ ತಿಲಕ ಮಗನ ತಿಲಕ್ ದೊಡ್ಡನಲ್ವಾ? ತಿಲಕ್ 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 ದುರ್ಗಾ ಅಲ್ವಾ? ತುಳಸಿ 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 ದುರ್ಗಾ ಪುಣ್ಯ ಕಳ್ತಾಳೆ. ಇಂಥ ಬುದ್ಧಿ ಕಳಿಸಿದ್ಯಾ? ನಿಮ್ಮ ಜೀವನ ಚೆನ್ನಾಗಿರ್ಲಿಕ್ಕಂತ ಕೈ ಬೆಳ್ಳಾಗಲ್ಲ ಸ್ವಲ್ಪ ಹಾಕ್ಲಿಕ್ಕಂತ ಇದರ ಬೇಡ ಆ ಮಾಡ್ಕಂತ ಆ ಮಾಡಮ್ಮ. ನನಗೂ ತಂಗಿರೋದೆ ತಲೆಗಸಿ ಬೇಡ. ಆಡ್ಕೊಂಡು ನೀನು ಯಾಕೆ ಅಲ್ಲ ಬಾವ
ಆಟ ಮಾಡೋ ಉಣ್ಣೆಗಳಲ್ಲಿ ಬಂದು ನೀನು ಸಾಕಾತು ಕಡಲೆ ಬೇಡಕ್ಕಾದ ಬಿಟ್ಬಿಡ್ತೀನಿ ಪಾಪ ಉಳ್ದಾಲಿ ಕಂದ ಯಾಕ ನೀನು ಕೈಯಿಂದ ಕೊಡ್ತೀವಿ ಪ್ರಸಾದವ ನೀನು ಕೊಡ್ತೀಯ ಕಂದ ನನ್ನ ಕೈ ಇದು ಆಗಲ್ಲ ನೀನು ಕೊಡ್ಬಂದು ನನ್ನ ಕೈ ಲೋಕದ ಪಾಪ ಎರಡು ಕೊಡ್ಸಿ ನೀನು ಕುದೋರು ನೀ ಕೊಟ್ಟವ ಬಾಬು ನೀನು ಹೋಗ್ಬೋದು ಇಬ್ರು ಕೊಟ್ಟಿದ್ದು ಜನರೇಟರ್ ಮೆಕ್ಯಾನಿಕ್ ರವಿ ಅಂತಿದೆ ಮನೆ ಬರ್ತೀನಿ ಅವನಿಗೆ ಮನೆ ಬರ್ತೀನಿ ಸಿಗ್ತೀನಿ ಹಾಂ ಎಂಟಿ ಸಿಗ್ತಾರೆ ಅಮ್ಮ ಕೊಟ್ಬಿಟ್ಟು ದಯವಿಟ್ಟು ಪ್ಲೀಸ್ ಈ ಬೇಜಾರು ಹೊಟ್ಟೆ ಕೊಡ್ತೀನಿ ಹಾಂ ಸಿಕ್ಕಿದೆಯಾ ಸರಿ ನಿಮ್ಮ ತಮ್ಮಂಗೆ ಒಂದು ಕ್ಲಾಸ್ ಹಾಕ್ತೀನಿ ಸಾಕಲ್ವಾ ಪಾಠ ಕರೀದೆಯಾ ಹಾಂ ಮಾಡ್ಕೊಂಡ ಒಳ್ಳೆ ಕೆಲಸ ಮಾಡ್ಕೊಂತ ಯಾರು ನಿಮಗೆ ಮಾಡಿ ಒಳ್ಳೆ ಸೇವೆ ಮಾಡ್ತಕ್ಕಂಥವ್ರಿಗೆ ಯಾವತ್ತೂ ನಾವು ತಲೆದಾಗಲೇಬೇಕು ಅಲ್ವಾ ಹೌದಾ ಹೇಳಿ ಸರಿ ಎಲ್ಲೇ ಒಂದು ಇನ್ನೊಂದು ಸರಿ ನೋಡಿ ಹೊಸಪೇಟೆಯಿಂದ ಬಂದಿರ್ತಾರೆ ಸರಿ ಈ ಬಡವರಂತೆ ಹೊಸಪೇಟೆ ಯಾವರು ಹೊಸಪೇಟೆನಾ ತಂಗಿ ಇದು ನಿನಗೆ ಮಕ್ಕಳಾಗಲಿ ಅಂತ ಅಕ್ಕ ಈಗ ನೀವು ಹುಡ್ಕೋದು ನಿಮ್ಮೊಂದು ಎಂತ ಪಾಪ ಹೆಸರು ಬರಲಿ ಹಾಂ ಜಾಸ್ತಿ ಮಾತಾಡಿದ್ರೆ ಮೂಗು ಕೊಯ್ಬಿಡ್ತೀನಿ ನಾನು ಗೊತ್ತಾಯ್ತಾ ಇಟ್ಕೋ ಮಮ್ಮಿ ತಗೋ ಭಕ್ತಿ ಎಂಬುದು ಮನಸ್ಸಲ್ಲಿರಬೇಕು ಅಹಂಕಾರ ಅನ್ನೋದು ತಲೆಗಿರಬಾರ್ದು ಮನಸ್ಸಿಗೆ ಆಸೆ ಇರಬೇಕು ದುರಾಸೆ ಇರಬಾರ್ದು ನೀವು ಬಂದು ದೂರ ಅಂದರೆ ನಿಮಗೆ ನಾವು ಗೌರವ ಕೊಡ್ತೀವಿ ನೀವು ಕಾಯಬೇಕು ಯಾಕೆಂದ್ರೆ ಇಲ್ಲೊಂದು ಸಳ್ಳು ಕಡೆ ಎಲ್ಲ ರಕ್ತ ನಾಯಿ ನೆಕ್ಕಲ್ಲ ಯಾಕಂದ್ರೆ ಬಸ್ ಸ್ಟ್ಯಾಂಡಾಗ ಕಾಯ್ತೀರಿ ಟ್ರೈನಾಗ ಕಾಯ್ತೀರಿ ಆಕ್ಸಿಡೆಂಟಲ್ಲಿ ಹಾಸ್ಪಿಟಲ್ ಹಚ್ಚಿ ಕಳಿಸಲ್ಲ ಹಿಂಗೆ ನೀವೆಲ್ಲ ಗಲಾಟೆ ಮಾಡೋದಾದರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೊಡೋದು ಅಲ್ಲಿ ಸ್ಟೇಟ್ಮೆಂಟ್ ನಿಮ್ಮ ತಾಕತ್ತೀರಿ ನಿಮ್ಗೆ ರೇಷನ್ನೇ ಕೊಡಲ್ಲ ಅಲ್ಲಿ ಅವನು ಬಾಬಿಸಿ ಇರ್ತೀರಲ್ವಾ ತಾಲೂಕು ಆಫೀಸ್ ಮುಂದೆ ಒಂದು ವರ್ಷ ಕಾಯಿಸ್ತಾರಲ್ವಾ ಹಾಂ ಬಳಿಕ ಹುಡುಕಿರಿ ಇರೋದೇ ಇಲ್ಲ ಅವ್ರು ಯಾರು ಆಫೀಸರ್ಗಳು ಇರೋದಿಲ್ಲ ಒಬ್ಬರು ಇರೋದಿಲ್ಲ ರಜಾ ಹಾಕ್ಯಾರೆ ಅಂತ ಮೀಟಿಂಗ್ ಯಾವ ಮೀಟಿಂಗ್ ಬರ್ತಾ ಹೋಗಿ ನಾನು ನೆಕ್ಸ್ಟ್ ಟೈಮ್ ಗೌರ್ಮೆಂಟ್ ಆಫೀಸಲ್ಲಿ ಆಗಲ್ಲ ಅಂತಿದ್ದೀನಿ ತಂಗಿ ನೂರ ಸರ್ ನನ್ನ ಎತ್ತರಬೇಕಾಯ್ತು ನೀವು ಬಂದು ನನ್ನಂತರ ಬೈಯಕ್ಕ ನೀನು ಸ್ವಲ್ಪ ಕೂತಿರ್ಕಂದ ನಾನು ಮಾತಾಡ್ತೀನಿ ನಾನು ಸರಿ ಅರ್ಜೆಂಟ್ ಇದೆಯಪ್ಪ ಏನಿಲ್ಲ ಕೂತಿರ್ಬ ಒಂದು ಒಂದು ಇಂಟಿ ಹೊಡಿಯೋಣ ಆಯ್ತು ಟೀ ಟೀ ಅದು ಯಾವ ಬೇಕು ರೆಡಿ ಟೀ ಕಂಬವ ಅದೇ ಅದೇ ಎರಡು ಕಾಫಿ ಟೀ ನೀನು ಯಾವತ್ತೂ ನನ್ನ ತಂಗಿನ ಯಾರಿಗೂ ತಲೆ ಕಷ್ಟಬೇಡ ಹೌದಾ ಅಲ್ಲಂಬವಾ ಹಾಂ ಊಟ ಬಂದ ಕಾಪಾಡ್ತೀನಿ ಹೆಂಗೆ ಬೈತದೆ ಹೆಂಗೆ ತಂಗಿ ಇವತ್ತು ನೀರ ಕಡೆ ಯಾಕೆ ಸಿಕ್ಕ ಹೊಡಿದ್ದೀನಿ ಸರಿ ಇಂಥವ್ರ ಜೀವನ ಯಾವತ್ತೂ ಯಾರು ಹಾಳು ಮಾಡಬೇಡಿ ಒಂದ್ಸರಿ 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 ಕೂತ ಬರೋಣ ಬರ್ತೀನಿ ಕಣ ಟೀ ಕುಡಿಯೋಣ ಯಾವತ್ತು ಯಾರ ಜನ ದಯವಿಟ್ಟು ಹಾಳು ಮಾಡಬೇಡಿ ಕರೆಕ್ಟಾ ಬರ್ತಾರಂತೆ ಜಾಸ್ತಿ ನೋಡಿ ಆಡೋದು ಮಾಡಿ ನೋಡಲ್ಲಿ ನೋಡಲ್ಲಿ ಬಳಸ್ತೀನಿ ಈಗ ಇದು ಬಳಸ್ತೀನಿ ಈಗ ಕುಡಿಬಿಡು ತಾತ ತಾತ ತಾತಂತಿದ್ದೆ ಮಾಡ್ಬಿಡ ಕಸ ಎತ್ತಿದ್ದ ಮಗ ಅಲ್ಲೇನು ಪೇಪರ್ ಎತ್ತಿದ್ದ ಕಸ ಎತ್ತಿದ್ದಲ್ಲ ಇಲ್ಲ ಅಂತ ಒಳ್ಳೆ ಕೆಲಸ ಮಾಡೋದು ಅಲ್ಲೇನು ನನ್ನ ಮಗಳಲ್ಲಿ ಎಷ್ಟು ವಯಸ್ಸು ನಮಗೆ ಮತ್ತು ಮದುವೆ ಮಾಡಿ ಸರಿ ಆಗ್ತಾನೆ ನೀವು ಹಿಂಗೆ ನಿಂತ್ಕೊಳ್ಳಿ ನೀವು ನಿಂತ್ಕೊಂಡ್ರೆ ಹುಷಾರಾಗುತ್ತೆ ಹಂಗೆ ಒಳ್ಳೆ ಅಂತರ ಕಟ್ಟಿ ಒಯ್ಯಿ ಅಂತರ ಕಟ್ಟಿ ಅಡ್ಬೇಡಿ ಮನೆಗೆ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡಿ ತಮ್ಮ ಬುಕ್ಕಲ್ಲಿ ಬರೀ ದುಡ್ಡು ಕೈ ಬಿಡ್ಲ ಇಲ್ಲ ಒಂದು ಆಗಿಲ್ಲ ಯಾವಾಗಿಲ್ಲ ಯಾವತ್ತೇ ಹೇಳಿದ್ದೀನಿ ನಾನಿದ್ದೀನಿ ನಿಮಗೆ ಸೀರೆ ಕೊಟ್ಟಿದ್ದಾವಂತ ಒಂದು ಸೀರೆ ಕೊಡಪ್ಪ ರೀ ಅದು ಏನು ಹೇಳ್ತಾ ಕೇಳು ದೇವಸ್ಥಾನ ಕೊಡ್ಬಲ್ಲ ದೇವಸ್ಥಾನ ತಾಮ್ರಾಗು ಎರಡನೇ ಸತಿ ಬಂದಾಗ ಚೆನ್ನಾಗಿ ಆಗ್ಬಿಟ್ಟು ಈಗ ಇನ್ನೂ ಚಂದ ಇದೀನಿ ಆರೋಗ್ಯ ಓಡಾಡ್ತಿರ್ಲಕ್ಕ ನೀವು ಮುಂಚೆ ಓಡಾಡ್ತಿರ್ಲಕ್ಕ ಬಂದಾಗ ಬರ್ಲಿಲ್ಲ ಅಣ್ಣ ಯಾಕೆ ಕುತ್ಕೊಂಡ್ಬಿಟ್ಟಿರ ನನ್ನ ಕೈಲಿ ಆಗಲ್ಲ ಓಡಾಡ್ತೀಯಕ್ಕ ಮನೆ ಕೆಲ್ಸಕ್ಕೆ ಊರು ಯಾವ್ದಕ್ಕೆ ನಾವೆಲ್ಲ ಒಂದೇ ಮನೆ ಕೆಲಸ ಹೋಗ್ತಿರ್ಕ ಮನೆ ಕೆಲಸ ಅಕೋ ಒಂದು ಗ್ರೇಟ್ ಅಲ್ವಾ ಮನೆ ಕೆಲಸ ಮಾಡಿ ಜೀವನ ಮಾಡೋಕೆ ಒಂದು ಕ್ಲಾಸ್ ತಗೋಣ ಹಾಕ್ತೀನಿ ಹಾಕಲ್ಲ ಹಾಕಿನ ಮನೆಯೊಳಗೆ ಅನ್ನ ಕೊಡಿಸ್ತೀನಿ ದುಡ್ಡ ಯಾಕೆಂದ್ರೆ ನಡೆಕಾಲ ಒಂದು ಒಬ್ಬಳು ತಾಯಿ ನಡೆಯಂಗಾಗಿ ಮನೆ ಕೆಲಸ ಮಾಡಿ ಜೀವನ ಮಾಡ್ತಾರೆ ಅಂದ್ರೆ ಅವ್ರು ಕಂಡು ಖುಷಿ ಪಡೋಣ ಹಂಗೆ ಕೈ ಕಾಲಿಲ್ದ ಮಗುಗೆ ಅಂತ ಬಂದಂತ ಬಡಪಾಯಿ ಕಂಡ್ರೆ ಆಡ್ಕೋಬಾರ್ದು ಅವ್ರನ್ನ ನೋಡಿ ನಾವು ಸಂತಾಪ ಪಡೋಣ ಇಷ್ಟೇ ವ್ಯತ್ಯಾಸ ಏನಂತಮ್ಮ ಕರೆಕ್ಟನಾ ಸಹಾಯ ಮಾಡ್ತೀನಿ ಅಣ್ಣ ಮನೆ ಹತ್ರ ಯಾರೇ ಬರ್ಲಿ ಉಣ್ಣ ಕೊಡ್ತೀನಿ ಹೌದಕ್ಕ ಮದುವೆ ಎಲ್ಲಿದ್ದೀರಕ್ಕಯ್ಯ ಹೊಸ ಮನೆ ರಂಗಣ್ಣವ್ರ ಜೊತೆ ನನ್ನ ಮಗಳು 5 ವರ್ಷ ಶಬರಿಮಲೆಗೆ ಹೋಗಿದ್ದಾಳೆ ರಂಗಣ್ಣ ಜೊತೆ ಮಗ 3 ವರ್ಷ ಬರಲ್ಲ ನಾನು ಬರಲ್ಲ ಬನ್ರಿ ರಂಗಣ್ಣ ಬ್ರಾಂಡಿ ಸಾಹೇಬ್ ಹೊಡಿತಾ ಇದ್ದೆ ನಾನು ಆಯ್ತಕ್ಕೆ ಅಕ್ಕ ನಂಬರ್ ತಗೊಂಡಿದ್ದೆ ಯಾರು ಬಂದಿರೋ ಮನುಷ್ಯ ಅವರು ಹಾಂ ನಿಮ್ಮ ನಂಬರ್ ಕೊಟ್ಟೆ
ಓ ರೇಣುಕಾಚಾರ್ಯರು ನೀವೇ ಹೇಳಿದ್ರಲ್ಲ 3 ತಿಂಗಳ ಒಳಗೆ ಆಕೈತಿ ಅಂತ ಹಂಗೆ ಹೇಳ್ಬಿಟ್ಟು ನಾನು ಹಂಗಾಗುತ್ತೆ ಅಂತ ಹೇಳಿದ್ನೆ ಅದೇನು ಕೊಡ್ಲಿಲ್ಲ ಬಿಡ್ರಲ್ಲ ನೀವು 9 ತಿಂಗಳಿಗೆ ಐತಲ್ಲ ನೋಡಿರಿ ಸಾಕು ಅಲ್ಲ ಬೆಳ್ಳಿ ತೊಟ್ಲು ಅಂತ ಹೇಳ್ಕೊಂಡಿದ್ದೀರಿ ಬೇಡ ಬೆಳ್ಳಿ ತೊಟ್ಲು ಬೇಡ ಬೆಳ್ಳಿ ತೊಟ್ಲು ಛತ್ರಿಗಳು ಗಂಟೆಗಳು ಬೇಡ ಅವು 100ಕ್ಕೆ 80% ತಗಡಿರುತ್ತೆ 20% ಬೆಳ್ಳಿ ಇರುತ್ತೆ ಅದ್ರ ಬದಲು ಏನು ನಮ್ಮ ಬೇರೆ ಮಾಡೋದು ಏನು ಹೇಳ್ತೀರ ನಿನ್ನ ಕೈಲಿ ಏನಾಗುತ್ತೆ ಅದು ಮಾಡುವಂತೆ ಸುಮ್ಮನಿರು ದೇವರು ಬೆಳ್ಳಿ ಛತ್ರಿ ಕೊಡು ದೇವ್ರು ಹೇಳಿಲ್ಲ ಹೇಳಿ ಏನಾಯ್ತು ನೀವು ಹೇಳಿದ್ರೆ ಸುಮ್ಮನೆ 3 ತಿಂಗಳೊಳಗೆ ಎಲ್ಲ ಕಡೆ ತೋರಿಸಿದ್ವಿ ಎಲ್ಲೇ ಆಗಲಿಲ್ಲ ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ಸಿ ಯಾರಿಗೆ ತಯಾರು ಮೊಸರನ್ನ ಬೆಲ್ಲ ಬಾಳೆಹಣ್ಣು ವಾರಕಾಡಿ ತಿನ್ಸಿ ಮೊಸರನ್ನ ಬೆಲ್ಲ ಬಾಳೆಹಣ್ಣು ಹೆಸರು ಕಾಳು ಕಡಲೆಕಾಳು ಹುಳ್ಳಿಕಾಳು ನಿತ್ಯ ಅಂಬ್ಲಿ ಮತ್ತು ಇದು ಕೇಳುತ್ತೆ ಹೆಸರು ಕಾಳು ಕಡಲೆಕಾಳು ಹುಳ್ಳಿಕಾಳು ಅಂಬ್ಲಿ ಮಾಡಿಕೊಟ್ರೆ ಸ್ವಲ್ಪ ನರ ವೀಕ್ನೆಸ್ಸು ಸರಿ ಆಗ್ತದೆ ದಿನ ಕೊಡಬೇಕು ವಾರಕ್ಕೊಂದು 2 ದಿನ ಮೊಸರನ್ನ ಬೆಲ್ಲ ಬಾಳೆಹಣ್ಣು ಏನು ಟೀಚರಕ್ಕ ಟೀಚರಕ್ಕೆ ಆರಾಮಿದೆಯಾ ನೀನೇ ಮಾಂಸ ಇಲ್ಲ ಟೀಚರ್ಗೆ ಏನು ಮಕ್ಕಳಿಗೆ ಬುದ್ಧಿ ಅಂತರ ಉಳ್ಕೊಂಬಂದಿರಪ್ಪ ಈ ಹ್ಯಾಂಡಿಕ್ಯಾಪ್ ಪೇಷಂಟ್ಗಳು ಅಂತರ ಫ್ರೀ ಕಟ್ಟ ಅಂದ ಹೌದಾ ಸಾಧಾರಣವಾಗಿ ಸಹಾಯ ಮಾಡ್ತಾವನ ಲವರ ಸ್ವಲ್ಪ ಒಂದು ಗಂಡು ಕಟ್ಟಂತಿದೆ ಮೇಲೆ ಇದು ತಗೋ ಇನ್ನೊಂದು ನನ್ನ ಕಡೆಯಿಂದ ಇದು ನಮ್ಮ ಕಡೆ ಫ್ರೀ ಇದು ಮನೆಗೆ ಹೋಗಿ ಪೂಜೆ ಹಚ್ಚಿ ಕೊಡು ಈಗ ಬೇಡ ಅದು ಅರ್ಧ ಕಟ್ಟು ಹಂಗೆ ಹಿಡ್ಕೊ ಎಲ್ಲಿ ಕಂದ ಅವ್ರ ತಾಯಿ ಯಾರಪ್ಪ ನನಗೆ ತಾಯಿ ತಂದೆ ಬಂದಿಲ್ಲ ಇಂಪಾರ್ಟೆಂಟ್ ಅಲ್ಲ ಮಾಡೋರು ಬರ್ಬೇಕು ನನಗೆ ತಾಯಿ ಬಂದಿಲ್ಲ ತಂದೆ ಬಂದಿಲ್ಲ ಏನು ಹೇಳ್ಬಾರ್ದು ಅಜ್ಜ ಬರ್ಲಿ ಅಜ್ಜಾರ ಬರ್ಲಿ ಮನೆಗೆ ಹೋಗಿ ಮಾಡ್ಬೇಕಂದ ಹುತ್ತದ ಮಣ್ಣು ಹಾಲು ಬೇಯಿಸಕ್ಕೆ ಯಾಕೆ ತಾಯಿಯಾರನ್ನ ಬರ್ರಿ ಅಂತ ಕರಿತೀವಿ ಅಂದ್ರೆ ತಾಯಿಗಿಂತ ದೋಷ